ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೌಮ್ಯ ಕನ್ನಡ ವ್ಲಾಗ್ಸ್. ಹೋಪ್ ನೀವೆಲ್ಲ ಚೆನ್ನಾಗಿದ್ರೆ ಅಂದ್ಕೊಂಡು ಈ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ವಾಚ್ ದ ವಿಡಿಯೋ ಟಿಲ್ ದ ಎಂಡ್ ಅಂತ ಹೇಳ್ತಾ ಸೊ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಗೈಸ್, ತಮ್ಮನೇನಲ್ಲೇ ಆಲ್ರೆಡಿ ಗೊತ್ತಾಗಿರುತ್ತೆ. ಸೊ ಈ ವ್ಲಾಗ್ ನನ್ನ ಮಗಳ ಲೈಕ್ ಜ್ಯುವೆಲ್ರಿ, ಲೈಕ್ ಅವಳದು ಬರ್ಡೇಗೆ ಏನೆಲ್ಲ ಗಿಫ್ಟ್ಸ್ ಬಂದಿದೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಸೊ ಅಮ್ಮು ಬರ್ಡೇ ಆಗಿದ್ದು ಫೆಬ್ರವರಿ. ಸೊ ಇದು ತುಂಬ ಲೇಟಾಗಿ ಬರ್ತಾ ಇದೆ ವ್ಲಾಗ್. ಸೊ ಸಾರಿ ಫಾರ್ ದ್ಯಾಟ್. ಆ್ಯಂಡ್ ಸೊ ಲೆಟ್ಸ್ ಕಂಟಿನ್ಯೂ ದ ವಿಡಿಯೋ. ಸೊ ಫಸ್ಟ್ ನಾನು ಲೆಟ್ಸ್ ಸ್ಟಾರ್ಟ್ ವಿತ್ ಅಮ್ಮು ಬ್ಯಾಂಗಲ್, ಆಯಿತಾ. ಸೊ ಈ ಬ್ಯಾಂಗಲ್ಸು ಅಮ್ಮಗೆ ನಾವು ಮಾಡಿಸಿರೋದು. ಇದು ಅವ್ರ ಪಪ್ಪ ಮಾಡಿಸಿರೋದಾಯ್ತಾ. ನೋಡಿ 11 ಗ್ರಾಮ್ಸ್ ಇದೆ. ಸೊ 5.5 ಗ್ರಾಮ್ಸ್ ಆಗಿದೆ. ಆ್ಯಂಡ್ ನಾವು ಇದನ್ನು ಮಾಡ್ಸೋಕ್ಕೆ ಹಾಕಿದ್ದು. ಸೊ ಈ ಡಿಸೈನ್ನ ನಾವು ಆಲ್ರೆಡಿ ಮಲಬಾರ್ ಮತ್ತು ಆಭರಣದಲ್ಲಿ ನೋಡಿದ್ವಿ. ಸೊ ಆಭರಣ ವೆಬ್ಸೈಟಲ್ಲಿ ಈ ಡಿಸೈನ್ ಇತ್ತಾಯ್ತಾ. ಸೊ ನನಗೆ ಈ ಡಿಸೈನ್ ತುಂಬಾ ಇಷ್ಟ ಆಯಿತು. ಸೊ ಅವಿ ಏನಂತ ಹೇಳಿದ್ದು ಅಂತಂದರೆ ಲೈಕ್ ಪ್ಲೈನಲ್ಲೇ ಹೋಗೋಣ ಅಂತ ಹೇಳಿದ್ದು. ಸೊ ನಾನು ಯೂಶ್ವಲಿ ಡೈಲಿ ವೇರ್ ಮಾಡಿಸೋದಿಲ್ಲ ಆಯಿತಾ, ಪಾಪುಗೆ ಗೋಲ್ಡ್ ಜ್ಯುವೆಲ್ರಿನ. ಸೊ ಹಾಗಾಗಿ ಅಕೇಶ್ನಲ್ ವೇರ್ ಇರಲಿ, ಸೊ ಚೆನ್ನಾಗಿ ಕಾಣಿಸುತ್ತೆ ಈ ಥರ ಅಂತ ಹೇಳಿ ನಾವು ಈ ಥರ ಮಾಡಿಸ್ಕೊಂಡಿದ್ದು. ಸೊ ಇಲ್ಲಿ ನೋಡಿ ಡೀಟೇಲ್ಡಾಗಿ ಈ ಥರ ಇದೆ ಡಿಸೈನು. ತುಂಬಾ ಚೆನ್ನಾಗಿದೆ, ಅವಳ ಕೈಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ಹಬ್ಬದಲ್ಲೆಲ್ಲ ನಾನು ಅವಳಿಗೆ ವೇರ್ ಮಾಡಿಸ್ತೀನಿ ಇದನ್ನು. ಸೊ ಇದು ಅಮ್ಮು ಗೋಲ್ಡ್ ಬ್ಯಾಂಗಲ್. ಆ್ಯಂಡ್ ಇದು ಅಡ್ಜಸ್ಟಬಲ್ ಕೂಡ ಆಗಿದೆ. ಸೊ ಅಲ್ಲಿ ನೋಡ್ಬೋದು, ಈ ಥರ ಅಡ್ಜಸ್ಟ್ ಮಾಡ್ಕೋಬೋದು. ಲೈಕ್ ಸ್ವಲ್ಪ ಬಿಗ್ಗರ್ ಸೈಜು ಕೂಡ ಮಾಡ್ಕೋಬೋದು. ಸೊ ಬೆಳೆಯೋ ಮಕ್ಕಳಲ್ವ, ಸ್ವಲ್ಪ ಈ ಥರ ಸೈಜ್ನ ಹಿಂಗೆ ಅಡ್ಜಸ್ಟ್ ಮಾಡ್ಕೋಬೋದು. ಇಲ್ಲಿ ಹುಕ್ ಥರ ಕೊಟ್ಟಿದ್ದಾರೆ, ಇದನ್ನು ಫಿಕ್ಸ್ ಮಾಡಿಕೊಂಡ್ರೆ ಇಲ್ಲಿ ಅಡ್ಜಸ್ಟ್ ಆಗುತ್ತೆ. ಸೊ ಹೀಗೆ ಕಾಣಿಸುತ್ತೆ. ಸೊ ಇದು ಅಮ್ಮು ಬ್ಯಾಂಗಲ್ ಆಯಿತು. ಓಕೆ. ಸೊ ಆ್ಯಂಡ್ ಇದನ್ನು ನಾವು ಆ್ಯಸ್ ಐ ಟೋಲ್ಡ್ ಮಾಡ್ಸೋಕ್ಕೆ ಹಾಕಿದ್ದು. ಸೊ ಅವಾಗ ಸ್ವಲ್ಪ ಗೋಲ್ಡ್ ರೇಟ್ ಕಡಿಮೆನೇ ಇತ್ತು. ಇವಾಗ ಕೇಳಬೇಕಾ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ ಗೈಸ್. ಯಾಕೆ ಇಷ್ಟೊಂದು ಜಾಸ್ತಿ ಆಗಿದೆ, ಏನಾದರೂ ನಿಮಗೆ ಗೊತ್ತಿದೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಆಯಿತಾ. ಸೊ ಇದು ಅಮ್ಮು ಬ್ಯಾಂಗಲ್ ಹೇಗಿದೆ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಓಕೆ. ನೆಕ್ಸ್ಟ್ ಇನ್ನೇನು ಸರ ನೀವು ಲೈಕ್ ನಾಮಕರಣದಲ್ಲಿ ನೋಡಿದ್ರಿ ಅಲ್ವಾ. ಸೊ ಅದಕ್ಕೆ ಒಂದು ಡಾಲರ್ ತೊಗೊಂಡ್ವಿ. ಈ ಥರ ಹುಟ್ಟು ಡಾಲರು, ಜಸ್ಟ್ 1 ಗ್ರಾಮ್ ಇದೆ, ಲಕ್ಷ್ಮಿ ಡಾಲರ್ ಆಯಿತಾ. ಸೊ ಇದೊಂದು ಡಾಲರು ತೊಗೊಂಡ್ವಿ. ಇದು ಅವ್ರ ಪಪ್ಪನೇ ಕೊಡಿಸಿದ್ದು. ನೆಕ್ಸ್ಟ್ ಸೊ ಬ್ಯಾಂಗಲ್ ಆಯಿತು, ಡಾಲರ್ ಆಯಿತು. ಅಮ್ಮು ಅತ್ತೆ ಅವಳಿಗೆ ಈ ರಿಂಗನ್ನ ಕೊಡಿಸೋದು. ಓಕೆ. ಜಸ್ಟ್ 1 ಗ್ರಾಮ್ ಇದೆ, ಈ ಥರ ಇದೆ. ಇದು ಅವಳ ಕೈಗೆ ಆಗೋದಿಲ್ಲ ಆಯಿತಾ, ಇದು ನನ್ನ ಕೈಗೇ ಆಯಿತು. ಸೊ ಹೀಗಿದೆ ಅವಳದು ರಿಂಗು. ಸೊ ಚೆನ್ನಾಗಿದೆ. ಅಂದರೆ ದಾರ ಸುತ್ತಿ ಎಲ್ಲ ಇಡಬೇಕು, ಯಾಕೆ ಸುಮ್ಮನೆ ಕಳೆದು ಹೋಗ್ಬಿಟ್ರೆ ಅಂತ ಹೇಳಿ ನಾನೇನು ಅವಳಿಗೆ ಇಡೋದಕ್ಕೆ ಹೋಗಿಲ್ಲ. ಸೊ ಅದು ವೇರು ಮಾಡಿಲ್ಲ ಅವಳು. ತುಂಬ ದಿನ ಹಂಗೆ ಇಟ್ಟಿದ್ದೀನಿ, ನಾನು ವೇರು ಮಾಡ್ಸೋದಕ್ಕೂ ಏನೂ ಹೋಗಿಲ್ಲ. ಸೊ ಇದು ಅಮ್ಮುದು ರಿಂಗ್. ಅಮ್ಮು ಚಿಕ್ಕಿ ಅವಳಿಗೆ ಈ ಇಯರಿಂಗ್ನ ಕೊಡ್ಸೋದ್ಲಾಯ್ತಾ. ಸೊ ಬರ್ಡೇಗೆ ದೀಸ್ ಇಯರಿಂಗ್, ಇದು ಅರೌಂಡ್ 2 ಗ್ರಾಮ್ಸ್ ಬರುತ್ತೆ. ಸೊ ಈ ಥರ ಕಾಣಿಸುತ್ತೆ ಇಯರಿಂಗ್. ಓಕೆ. ಇದು ಅಷ್ಟೇ ಮಾಡಿಸಿದ್ದು, ಮೀನ್ಸ್ ಆಚಾರ್ಯ ಹತ್ರ ಮಾಡಿಸಿದ್ದು. ಇದೇನು ಮಲಬಾರಲ್ಲೆಲ್ಲ ಏನು ತೊಗೊಂಡಿದ್ದಲ್ಲ. ಸೊ ಹೀಗೆ ಕಾಣಿಸ್ತಾ ಇದೆ. ಓಕೆ, ದಿಸ್ ಇಸ್ ಹೌ ಇಟ್ ಲುಕ್ಸ್. ಆ್ಯಂಡ್ ಚೆನ್ನಾಗಿ ಕಾಣಿಸುತ್ತೆ. ನಾನು ಇದನ್ನು ವೇರ್ ಮಾಡಿದ್ದೀನಿ. ಸೊ ಆ್ಯಕ್ಚುಲಿ ನನಗೆ ವೇರ್ ಮಾಡ್ಕೋಬೋದು. ಸೊ ಇರಲಿ, ಪುಟ್ಟದೇನು ಬೇಡ, ಸ್ವಲ್ಪ ನಾವು ಡೈಲಿ ವೇರ್ ಮಾಡ್ಕೊಳ್ಳೋ ಥರ ಇರಲಿ ಅಂತ ಹೇಳಿಬಿಟ್ಟು ಸೊ ಈ ಥರ ತೊಗೊಂಡಿದ್ದು. ಇದು ಅಮ್ಮಗೆ ಅವಳು ಚಿಕ್ಕಿ ಕೊಡಿಸಿದ್ದು ಇಯರಿಂಗ್ ಆಯಿತಾ. ಅಮ್ಮಗೆ ಅವಳ ಮಮ್ಮಿ ಕಡೆಯಿಂದ ಏನು ಗಿಫ್ಟ್ ಅಂತ ಗೆಸ್ ಮಾಡಿ. ಸೊ ನಾನು ಆ್ಯಕ್ಚುಲಿ ಅವಳಿಗೆ ಒಂದು 10 ಗ್ರಾಮ್ಸ್ದು ಏನಾದರೂ ಗಿಫ್ಟ್ ಕೊಡೋಣ ಅಂತ ಅಂದ್ಕೊಂಡಾಯ್ತಾ. ಆಮೇಲೆ ಇನ್ನೇನು ಕೈಗೆ ಬಳೆ ಇದೆ, ಇನ್ನೇನು ಓಲೆ ಆಲ್ರೆಡಿ ಸೌಜು ಕೊಡಿಸಿದ್ದಾಳೆ, ಉಂಗುರ ಅವ್ರ ಅತ್ತೆ ಕೊಡಿಸಿದ್ದಾರೆ. ಸೊ ನಾನು ಚೈನು ಅವ್ರ ತಾತ ಕೊಡಿಸಿದವರು ಆಲ್ರೆಡಿ. ನಾನೇನು ಅಂದ್ಕೊಂಡೆ, ಓಕೆ ಸ್ಟಡ್ಸ್ ಏನಾದರೂ ತೊಗೊಳ್ಳೋಣ ಆ್ಯಂಡ್ ಚೆನ್ನಾಗಿ ಲೈಕ್ ನಾನು ವೇರ್ ಮಾಡೋ ಥರ ಇರಬೇಕು ಅಂತ ಹೇಳಿ ಈ ಥರ ಸ್ಟಡ್ಸ್ ತೊಗೊಂಡೆ ಆಯಿತಾ. ಇದನ್ನು ಕೂಡ ನಾನು ಮಾಡ್ಸೋಕ್ಕೆ ಹಾಕಿದೆ ಆಯಿತಾ. ಇನ್ಸ್ಟಾಗ್ರಾಮಲ್ಲಿ ಒಂದು ನೋಡಿಬಿಟ್ಟು ಡಿಸೈನ್ನ ಮಾಡ್ಸೋಕ್ಕೆ ಹಾಕಿದ್ದು. ಸೊ ಇದು ಫಂಕ್ಷನ್ ವೇರ್ ಅಂತ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸುತ್ತೆ, ನೋಡ್ಬೋದು. ಇಟ್ಸ್ ಅರೌಂಡ್ 6 ಗ್ರಾಮ್ಸ್ ಏನೋ ಬರುತ್ತೆ ಇದು ಆಯಿತಾ. ಚೆನ್ನಾಗಿ ಕಾಣಿಸುತ್ತೆ. ಇದೊಂದು ಪೇರು ನಾನು ಮಾಡ್ಸೋಕ್ಕೆ ಹಾಕ್ತೆ. ಆ್ಯಂಡ್ ಸೊ ನೋಡಿ, ಇದೊಂದು ಪೇರು. ಓಕೆ, ಇದೊಂದು ಪೇರ್ನ ನಾನು ಅಮ್ಮಗೆ ಗಿಫ್ಟ್ ಅಂತ ಹೇಳಿಬಿಟ್ಟು ನನಗೆ ಗಿಫ್ಟ್ ಮಾಡಿಕೊಂಡೆ.
ಚಿಕ್ಕ ಮಕ್ಕಳಲ್ವಾ, ಸೊ ಅವ್ರಿಗೇನು ಜಾಸ್ತಿ ಬೇಕಾಗೋದಿಲ್ಲ ಅಂತ ಹೇಳಿ, ಇದಿದ್ರೆ ನೀನು ಅವಳಿಗೆ ತಾನೇ ಕೊಡೋದು ಅಂತ ಹೇಳಿ ನಾನು ಈ ಥರದ್ದು ಅವಳಿಗೆ ಅಂತ ತೊಗೊಂಡೆ. ಸೊ ಇದು ಕೂಡ ಮಾಡ್ಸೋಕೆ ಹಾಕಿದ್ದು. ಇದೊಂದು 5.5 ಗ್ರಾಮ್ ಬರುತ್ತೆ, ಅದು 6 ಗ್ರಾಮ್ ಬರುತ್ತೆ. ಸೊ ಟೋಟಲ್ 11.5 ಗ್ರಾಮು. ಸೊ ಇದೆಲ್ಲ ನಾನು ಫೆಬ್ರವರಿಲಿ ಮಾಡಿಸ್ಕೊಂಡಿದ್ದು. ಓಕೆ, ಸೊ ಆವಾಗೆಲ್ಲ ಗೋಲ್ಡ್ ರೇಟ್ ಎಷ್ಟಿತ್ತು, 7,300 ಸಮಥಿಂಗ್ ಇದ್ದಾಗ ನಾನು ಮಾಡಿಸ್ಕೊಂಡಿದ್ದು. ಇವಾಗೆಲ್ಲ 9,000 ಆಗಿದೆ ಗಾಯ್ಸ್. ಇಟ್ಸ್ ಟು ವೇಸ್ಟ್ ಟು ಇನ್ವೆಸ್ಟ್ ಇನ್ ಗೋಲ್ಡ್ ನಾ, ಬಿಕಾಸ್ ಸಿಕ್ಕಾಬಿಟ್ಟೆ ಜಾಸ್ತಿ ಆಗಿದೆ ಅಲ್ವಾ. ಸೊ ಹೇಗಿದೆ ಈ ಇಯರಿಂಗ್? ಚೆನ್ನಾಗಿ ಕಾಣಿಸುತ್ತೆ. ನನಗೂ ಸಿಕ್ಕಾಬಿಟ್ಟೆ ಇಷ್ಟ ಆಯಿತು. ನನ್ನ ಹತ್ರ ಈ ಥರ ಫುಲ್ಲು ಲೈಕ್ ದೊಡ್ಡ ಗೋಲ್ಡ್ ಇಯರಿಂಗ್ಸ್ ಇರಲಿಲ್ಲ. ಸೊ ಹಾಗಾಗಿ ನಾನು ಓಕೆ ಇಟ್ಸ್ ಅ ಗುಡ್ ಇನ್ವೆಸ್ಟ್ಮೆಂಟ್ ಅಂತ ಹೇಳಿ ಇದನ್ನು ನಾನು ತೊಗೊಂಡೆ. ಸೊ ಗೈಸ್, ಹಾಗೆಯೇ ಬೆಳ್ಳಿ ಕಾಲ್ಗೆಜಿನೂ ಕೂಡ ಗಿಫ್ಟ್ ಮಾಡಿದರು. ಲೈಕ್ ಈ ಥರ ವಾಟ್ ದೇ ಕಾಲ್, ಐ ಡೋಂಟ್ ನೋ, ಈ ಥರದ್ದು ಒಂದು ಕಾಲ್ಗೆಜೆ ಆ್ಯಂಡ್ ಈ ಥರ ಫುಲ್ಲು ಕಾಲ್ಗೆಜೆ. ಓಕೆ, ಇದು ತುಂಬಾ ಚೆನ್ನಾಗಿ ಕಾಣಿಸ್ತು. ಬಟ್ ಏನು ಮಾಡಲಿ, ಬಿಗ್ಗರ್ ಸೈಜ್ ಇದೆ ಇದೆಲ್ಲ ಅವಳಿಗೆ. ಸೊ ಹಾಕಿಲ್ಲ ನಾನು ಯಾವುದನ್ನು. ಆ್ಯಂಡ್ ಡ್ರೆಸ್ಸಸ್ಸು ಕೂಡ ಗಿಫ್ಟ್ ಮಾಡಿದ್ದಾರೆ, ಚೆನ್ನಾಗಿದೆ. ಬಟ್ ಎಲ್ಲದು ಬಿಗ್ಗರ್ ಸೈಜ್ ಆಗಿಬಿಟ್ಟಿದೆ. ಸೊ ಯಾ, ಆ್ಯಂಡ್ ಒನ್ ಮೋರ್ ಥಿಂಗ್, ಆ್ಯಂಡ್ ಸಮ್ ಮೋರ್ ಬೆಳ್ಳಿದು ಎಂಥದ್ದು ಕಡನ, ಕೈ ಕಡ. ಇದು ಕೈ ಕಡ, ಇದೊಂದು ಸೆಟ್ಟು, ಮತ್ತು ಇದೊಂದು ಸೆಟ್ಟು ಆಯಿತಾ. ಇಷ್ಟು ಅವಳಿಗೆ ಗಿಫ್ಟ್ಸ್ ಬಂದಿರೋದು. ಆ್ಯಂಡ್ ನಾವು ತುಂಬ ಜನನ ಏನೋ ಕರೆಯೋದಕ್ಕೆ ಹೋಗಿರಲಿಲ್ಲ. ಲೈಕ್ ನಾನು ಹೇಳಿದ್ನಲ್ಲ, ಪ್ರೀವಿಯಸ್ ವ್ಲಾಗ್ಸಲ್ಲಿ ಹೇಳಿರ್ತೀನಿ, ಬಿಕಾಸ್ ನನ್ನ ಮದರ್ ಇಲ್ಲ ಪಾಸ್ಟ್ ಅವೇ ಆಗಿದ್ರಲ್ವ. ಸೊ ಹಾಗಾಗಿ ತುಂಬ ಗ್ರ್ಯಾಂಡಾಗಿ ಏನೋ ನಾವು ಫಂಕ್ಷನ್ ಇಟ್ಕೊಂಡು ಹೋಗಿರಲಿಲ್ಲ. ಜಸ್ಟ್ ಕ್ಲೋಸ್ಡ್ ಫ್ಯಾಮಿಲಿ ಮೆಂಬರ್ಸ್ನಷ್ಟೇ ಕರೆದಿದ್ದು. ಸೊ ಯಾ, ಚೆನ್ನಾಗಾಯಿತು, ಫಂಕ್ಷನ್ ಎಲ್ಲ ಚೆನ್ನಾಗಾಯಿತು. ಆ್ಯಂಡ್ ಯಾ, ಸೊ ಇದಿಷ್ಟು ಅಮ್ಮಗೆ ಬಂದಿರೋ ಗಿಫ್ಟ್ಸ್ ಅಂತ ಹೇಳ್ತಾ ಈ ಬ್ಲಾಗನ್ನು ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್.